ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ. ಮೊದಲಿಗಾಗಿ ಪ್ರೀತಿಯ ಎಲ್ಲ ಕನ್ನಡ ಮನಸ್ಸುಗಳೇ, ಇಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ದಿನ. ನವೆಂಬರ್ ನವ ಉತ್ಸಾಹವನ್ನ, ಉಲ್ಲಾಸವನ್ನ, ಕಾಯಕ ಪ್ರಜ್ಞೆಯನ್ನ, ಜ್ಞಾನ ಶಕ್ತಿಯನ್ನ ಪಸರಿಸುವಂತಹ ಸುದಿನ ಇದು. ಕರ್ನಾಟಕ ಅಗಾಧವಾದಂತಹ ಶಕ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅಂತಹ ನಾಡಿನ ನೆಲ, ಜಲ, ನುಡಿಗಾಗಿ ಶ್ರಮ ಪಟ್ಟಿರ್ತಕ್ಕಂತಹ ಮಹನೀಯರನ್ನ, ಈ ನಾಡಿಗಾಗಿ ದುಡಿತಿರತಕ್ಕಂತಹ ಮತ್ತು ದುಡಿಯುವಂತಹ ಮುಂದಿನ ಪೀಳಿಗೆಯನ್ನ ಕೊಂಡೊಯ್ತಕ್ಕಂತಹ ಮಹನೀಯರನ್ನ ಮತ್ತು ಹಿಂದೆ ದುಡಿದಿರ್ತಕ್ಕಂತಹ ಈ ನಾಡು ಈ ಮಟ್ಟಿಗೆ ಬರುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಸ್ಮರಿಸಿಕೊಳ್ತಕ್ಕಂತಹ ಸುದಿನವೂ ಕೂಡ ಈ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ. ಈ ದಿನದ ವಿಶೇಷತೆ ಬಹಳ ಮುಖ್ಯವಾದಂಥದ್ದು. ಈ ವರ್ಷವನ್ನ ನಾವು ಬಹಳ ಸಂಭ್ರಮವಾಗಿ ಆಚರಿಸ್ತಾ ಇದ್ವಿ, ಬಹಳ ಸರಳವಾಗಿ ಆಚರಿಸ್ತಾ ಇದ್ವಿ. ಎಲ್ಲ ಕನ್ನಡ ಮನಸ್ಸುಗಳು ನಾವೆಲ್ಲ ಸೇರ್ಕೊಂಡಿದ್ವಿ. ಈ ರಾಜ್ಯೋತ್ಸವಕ್ಕೆ 50 ವರ್ಷ ತುಂಬಿದೆ. ಆದ್ದರಿಂದ ಈ 50 ವರ್ಷ ತುಂಬಿರ್ತಕ್ಕಂತಹ ಈ ರಾಜ್ಯೋತ್ಸವದ ಸಂಭ್ರಮವನ್ನ ಈ 2023 ನವೆಂಬರ್ ಇಂದ 2024 ನವೆಂಬರ್ ವರೆಗೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತಕ್ಕಂತಹ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ನಾವು ಹಮ್ಮಿಕೊಳ್ಬೇಕಾಗಿದೆ. ಈಗ ತಾನೇ ನಮ್ಮ ಮಾನ್ಯ ಕುಲಸಚಿವರು ಹೇಳಿದ್ರು, ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು. ಇದಕ್ಕೆಲ್ಲ ಇದರ ಮುಂದಿನ ಪ್ರತೀಕಗಳು ಅಂತಕ್ಕಂಥದ್ದು. ಆದ್ದರಿಂದಲೇ ಈ ದಿನದ ಬಹಳ ವಿಶೇಷತೆಯನ್ನ, ಕನ್ನಡದ ಸಂಭ್ರಮವನ್ನ, ಯಾಕಂತಂದ್ರೆ ಈ ಒಂದು ಮಾತನ್ನ ನಾನು ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬಹುದು ಅಂತ ಅನ್ಸುತ್ತೆ. ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂತಹ ಮೊಟ್ಟ ಮೊದಲ ಶಾಸನ ಹಳ್ಬಿಡಿ ಶಾಸನ. ಆ ನಂತರದಲ್ಲಿ ನಮಗೆ ಸಿಕ್ಕತಕ್ಕಂಥದ್ದು ವಡ್ಡಾರಾಧನೆ ಅಂತಕ್ಕಂತಹ ಕಾವ್ಯ. ಈ ವಡ್ಡಾರಾಧನೆ ಕಾವ್ಯದಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕನ್ನಡಿಗರನ್ನ, ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ರಾಜಮಾನ್ಯ ತಂಡಗಳನ್ನ, ಸಾಮಾನ್ಯ ಜನರನ್ನ ಎಲ್ಲರನ್ನೂ ಕುರಿತು ಇರ್ತಕ್ಕಂತಹ ಒಂದು ಬಹಳ ಅದ್ಭುತವಾದಂತಹ ಗದ್ಯ ಪದ್ಯದ ಸಾಲುಗಳಿವೆ. ಸುಬಟರ್ಕಲ್, ಇಲ್ಲಿ ಇದ್ದಂಥವ್ರು ಎಂತಹ ಜನರು ಅಂತಂದ್ರೆ ಸುಬಟರ್ಕಲ್, ಸೈನ್ಯರ ರೂಪದಲ್ಲಿ ದುಡಿತಕ್ಕಂಥವರು, ಹೋರಾಟ ಮಾಡ್ತಕ್ಕಂಥವರು, ಈ ನಾಡಿಗಾಗಿ ರಕ್ಷಣೆ ಮಾಡ್ತಕ್ಕಂಥವರು, ಈ ನಾಡಿಗಾಗಿ ಪ್ರಾಣ ತೆತ್ತ ಜನರು ಇಲ್ಲಿರ್ತಕ್ಕಂಥವ್ರು ಸುಬಟರ್ಕಲ್. ಕವಿಗಳು ಎಲ್ಲರೂ ಕೂಡ ಕವಿ ಮನಸ್ಸನ್ನ ಹೊಂದಿರ್ತಕ್ಕಂಥವ್ರು, ಬಹಳ ಪ್ರಾಂಜಲ ಮನಸ್ಸನ್ನ ಹೊಂದಿರ್ತಕ್ಕಂತಹ ಜನರು ಇಲ್ಲಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತಾರೆ ಕವಿಗಳು. ಮತ್ತೆ ಸುಪ್ರಭುಗಳು ಅಂತ ಹೇಳ್ತಾರೆ. ಸುಪ್ರಭುಗಳು ಅಂತಂದ್ರೆ ಈ ನಾಡಿಗಾಗಿ, ಕನ್ನಡ ಬೆಳವಣಿಗೆಗಾಗಿ ದುಡಿದಿರ್ತಕ್ಕಂತಹ ರಾಜಮಹಾರಾಜರುಗಳು, ಅಗಣಿತ ರಾಜಮಹಾರಾಜರುಗಳು ಈ ನಾಡನ್ನ ಬೆಳೆಸಿದ್ದಾರೆ, ಈ ನಾಡನ್ನ ಕಟ್ಟಿದ್ದಾರೆ, ಈ ಕನ್ನಡವನ್ನ ಬೆಳೆಸಿದ್ದಾರೆ, ಕನ್ನಡವನ್ನ ಮಾತನಾಡಿದ್ದಾರೆ, ಕನ್ನಡದಲ್ಲೇ ಈ ನಾಡನ್ನ ಬೆಳೆಸಿ ಇಷ್ಟು ಹಂತಕ್ಕೆ ತಂದಿರ್ತಕ್ಕಂಥವ್ರು. ಅದಕ್ಕೆ ನಮ್ಮ ಇದು ಶಾಸನದಲ್ಲಿ ಇದೆ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಕಳಿಗೆ ಕಳಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ. ರಾಷ್ಟ್ರಕೂಟರು ಚೋಳರ ಜೊತೆ ಹೋರಾಟ ಮಾಡ್ತಕ್ಕಂಥದ್ದು, ಚೋಳರು ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು, ಆಮೇಲೆ ವೈವಾಹಿಕ ಸಂಬಂಧ ಇಟ್ಕೊಂಡು ಅನ್ಯೋನ್ಯವಾಗಿ ರಾಜ್ಯಗಳನ್ನ ಬೆಳೆಸ್ತಕ್ಕಂಥದ್ದು. ಇಂತಹ ಸುಬ್ರಟಕಲ್, ಇಂತಹ ರಾಜಮಹಾರಾಜರು ನಮ್ಮ ನಾಡಿಗೆ ಇದ್ದಂಥದ್ದು ಬಹಳ ವಿಶೇಷವಾದದ್ದು ಅಂತಕ್ಕಂಥ. ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳು ತುಂಬಿರ್ತಕ್ಕಂಥ ನಾಡು ಇದು. ಗುಣಿಗಲ್, ಗುಣವನ್ನ ಹೊಂದಿರ್ತಕ್ಕಂಥವ್ರು, ಸದ್ಗುಣವನ್ನ ಪಡೆದಿರ್ತಕ್ಕಂಥವ್ರು ಈ ನಾಡಿನಲ್ಲಿ ತುಂಬಿರ್ತಕ್ಕಂಥವ್ರು. ಆಮೇಲೆ ಚಿಲ್ವರ್ಕಲ್ ಅಂತ ಹೇಳ್ತಾರೆ. ಅಷ್ಟು ಸುಂದರವಾದಂತಹ ಜನ ಇಲ್ಲಿರ್ತಕ್ಕಂಥದ್ದು. ಮನಸ್ಸು ಅಂತಹ ಸುಂದರವಾದಂತಹ ಮನಸ್ಸನ್ನ ನಾವು ರೂಪಿಸ್ಕೊಳ್ತಕ್ಕಂತಹ ಇರ್ತಕ್ಕಂಥದ್ದು ಕೂಡ ಅಂತಕ್ಕಂಥದ್ದು ಅಂತ ಹೇಳ್ತಾರೆ. ಆ ನಂತರದಲ್ಲಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ವಿವೇಕಿಗಳು ಅಂತಕ್ಕಂಥದ್ದನ್ನ ಹೇಳ್ತಾರೆ.
ಕನ್ನಡಿಗರು ಇಷ್ಟು ಗುಣಗಳನ್ನ ಹೊಂದಿರತಕ್ಕಂಥವ್ರು ಈ ನಾಡಿನಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥಕ್ಕೆ ಹೋಗಿ ನಾವು ಬಂದಾಗ ಮಾತ್ರ ನಮ್ಮ ಕನ್ನಡ ನಾಡಿನ ಹಿರಿಮೆ, ಕನ್ನಡ ಭಾಷೆಯ ಹಿರಿಮೆ, ಕನ್ನಡ ಸಾಹಿತ್ಯದ ಹಿರಿಮೆ, ಇಲ್ಲಿದ್ದಂತಹ ಅಷ್ಟದಿಗ್ಗಜ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಆ ಜ್ಞಾನ ಚಿಲುಮೆಯನ್ನ ನೆನಪು ಮಾಡಿಕೊಳ್ಳುವಂತಹ ಒಂದು ದಿನಗಳು ಎಲ್ಲವೂ ಕೂಡ ಮತ್ತೆ 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 ಮರುಕಳಿಸ್ತಕ್ಕಂಥದ್ದು ಆಗ್ತಾ ಇರುತ್ತೆ ಅಂತ ಸೇರ್ಕೊಂಡಿರ್ತಕ್ಕಂಥ ಬಹಳ ಸಂತೋಷವಾದಂತಹ ಸಂಗತಿ. ಆದ್ದರಿಂದ ತಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕನ್ನಡದ ರಾಜೇಶ್ವರಿಗೆ ಶರಣಾರ್ಥಿಯನ್ನ ಮಾಡ್ತಾ, ಇವತ್ತಿಗೆ ಕನ್ನಡ ರಾಜ್ಯ ಬಂದಿದ್ದು 50 ವರ್ಷಗಳಾಗಿದೆ ಅಂತ. ಆ ಸಂದರ್ಭದಲ್ಲಿ ಸನ್ಮಾನ್ಯ ರಾಜ್ಯ ಸರ್ಕಾರದಿಂದ ಹೆಸರಾಯಿತು ಕರ್ನಾಟಕ, ಹಸಿರಾಗಲಿ ಉಸಿರಾಗಲಿ ಕನ್ನಡ ಎಂಬ ಮಾತು ಕನ್ನಡ ರಾಜ್ಯದಾದ್ಯಂತ ಉಳಿಸಬೇಕು ಅಂತ, ಅದರ ಪ್ರಯತ್ನ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಸಾಂಪ್ರದಾಯಿಕವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ನಡೆಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ರೀತಿ ಗಂಭೀರವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ನಡೆಸಬೇಕು ಅಂತ ಮಾನ್ಯ ಕುಲಪತಿಗಳು, ಮಾನ್ಯ ಕುಲಸಚಿವರು, ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರು, ಹಣಕಾಸು ಅಧಿಕಾರಿಗಳು, ಹಾಗೆ ಡೀನ್ ಶೈಕ್ಷಣಿಕರವರು ಎಲ್ಲ ನಮ್ಮ ಸ್ನೇಹಿತ ಬಳಗದವರು ಬಂದಿದ್ದಾರೆ. ಪಡ್ಕೊಂಡಿರ್ತಕ್ಕಂಥ ನಾಯ್ಡು ಸರ್ ಅವರು ಕನ್ನಡದಲ್ಲೇ ಅಷ್ಟೇ ಪ್ರಾವೀಣ್ಯತೆಯನ್ನು ಗಂಭೀರವಾಗಿ ಮಾತನಾಡಬಲ್ಲಂತಹ ವಿದ್ವಾಂಸರು. ಆದ್ದರಿಂದ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿರ್ತಕ್ಕಂತಹ ನಾಯ್ಡು ಸರ್ ಅವರಿಗೆ ಧನ್ಯವಾದಗಳು. ಈಗ ಬಹಳ ಮುಖ್ಯವಾದಂತಹ ಘಟ್ಟ ಕನ್ನಡದ ನಾಡಗೀತೆಗಳ ಪ್ರಸ್ತುತಿ. ಈಗ ಮೊದಲನೇದಾಗಿ ಉಯ್ಲುಗೋಳು ನಾರಾಯಣರಾಯರು ಬರೆದಿರ್ತಕ್ಕಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಅದು ಈಗ ಪ್ಲೇ ಮಾಡ್ತಾರೆ. ಜೊತೆಗೆ
ॐ